ಒಂದ್ಸರಿ ಒಬ್ಬ ರಾಜನ ಹತ್ರ ಅನೇಕ ಜನರು ಗುಲಾಮರು ಕೆಲಸ ಮಾಡ್ತಾ ಇದ್ರು. ಆ ಗುಲಾಮರು ಕೆಲಸ ಮಾಡುವಂಥ ಸಮಯದಲ್ಲಿ ಕೇಳಿಸ್ಕೊಡ್ರಿ ಎಲ್ಲರೂ, ಆ ಗುಲಾಮರು ಕೆಲಸ ಮಾಡುವಂಥ ಸ್ಥಳದಲ್ಲಿ ಒಬ್ಬನು ಬಹಳ ಚಾತುರ್ಯ ಉಳ್ಳವನು, ಬುದ್ಧಿಶಕ್ತಿ ಉಳ್ಳವನು, ನಂಬಿಗಸ್ತನಾಗಿ ಅವನು ಕೆಲಸ ಮಾಡ್ತಾ ಇದ್ದ. ಅದರಿಂದ ರಾಜನಿಗೆ ಭಾಳ ವಿಷಯಗಳಲ್ಲಿ ಏಳಿಗೆ ಆಗ್ತಾ ಇತ್ತು. ಈ ಯೋಸೆಫ್ ಇದ್ನಲ್ಲ ಅದೇ ಥರ. ಅವಾಗ ಎಲ್ಲರೂ ಅವನಿಗೆ ಹೊಗಳೋದು ನೋಡಿ ಈ ವಿಷಯ ರಾಜನ ಕಿವಿಗೆ ಮುಟ್ಟುತ್ತೆ. ರಾಜ ಅವನನ್ನು ಕರೆಸ್ತಾನೆ ಬಾಯಲ್ಲಿ. ಓಕೆ, ನೀನು ಭಾಳ ಬುದ್ಧಿವಂತನು, ಭಾಳ ನೀನು ಚಾತುರ್ಯ ಉಳ್ಳವನು ಎಂಬುದಾಗಿ ನಾನು ಕೇಳಿಸಲ್ಪಟ್ಟಿದ್ದೇನೆ. ಓಕೆ, ಇದಕ್ಕೆ ನಾನು ಇವತ್ತು ನಿನ್ನನ್ನು ಪರೀಕ್ಷೆ ಮಾಡಬೇಕಂತ ಇದ್ದೀನಿ. ನನಗೆ ಗೊತ್ತಾಗಬೇಕಾಗೈತೆ ನೀನು ಎಷ್ಟು ಬುದ್ಧಿವಂತನು ಎಂಬುದಾಗಿ. ಒಂದು ವೇಳೆ ನೀನು ಕರೆಕ್ಟಾಗಿ ನಾನು ಕೇಳುವ ಪ್ರಶ್ನೆಗೆ ಅಥವಾ ನಾನು ಹೇಳುವ ಸಂಗತಿಗೆ ನೀನು ಉತ್ತರ ಕೊಟ್ಟರೆ, ಒಂದು ವೇಳೆ ಉತ್ತರ ಕೊಟ್ಟರೆ, ಸೊ ನಾನು ನಿನ್ನನ್ನು ಈ ಜೀತದಿಂದ, ಈ ದಾಸತ್ವದಿಂದ ನಾನು ನಿನ್ನನ್ನು ಏನು ಮಾಡ್ತೀನಿ, ನಾನು ನಿನ್ನನ್ನು ಬಿಡುಗಡೆಗೊಳಿಸ್ಬಿಡ್ತೇನೆ. ರೈಟ್, ನಾನು ನಿನ್ನನ್ನು ಬಿಡುಗಡೆಗೊಳಿಸ್ತೇನೆ ಅಂತ ಹೇಳಿದ ತಕ್ಷಣ ನಿನ್ಗೆ ತುಂಬ ಖುಷಿ ಆಯ್ತು ಅಂತ. ಅವ್ನು ಹೇಳಂತೆ, ಸರ್ ಅಂಥ ಸಾಮರ್ಥ್ಯ ನನ್ನ ಹತ್ರ ಇಲ್ಲ. ನಾನು ಆರಾಧಿಸುವ ದೇವರು ನನಗೆ ಆ ಜ್ಞಾನ ಕೊಡ್ತಾನಷ್ಟೇ. ನಾನು ಆರಾಧಿಸುವ ದೇವ್ರಿಗೆ ನಾನು ನಂಬಿಗಸ್ತನಾಗಿದ್ದರಿಂದ ದೇವರು ಆ ಜ್ಞಾನ ಕೊಡ್ತಾನಷ್ಟೇ. ಕೇಳ್ರಿ ಸರ್ ಅದೇನು. ನಮಗೂ ಖುಷಿ ಆಯಿತು. ಆದರೆ ಅವನೊಂದು ಪ್ರಶ್ನೆ ಆಗ್ತಾನೆ, ನನ್ನ ಜೊತೆಲಿ ಇನ್ನೂ ಸುಮಾರು ಜನ ಇದ್ದಾರೆ, ನನ್ನನ್ನು ದಾಸೋಹದಿಂದ ಬಿಡುಗಡೆ ಮಾಡಿದ್ರೆ ಅವ್ರಿಗೂ ನೀವು ಬಿಡುಗಡೆ ಮಾಡಬೇಕು. ರಾಜ ಹೇಳ್ತಾನೆ, ಆಯಿತು, ಓಕೆ, ಡನ್, ನಿನ್ನ ಜೊತೆಗೆ ಅವ್ರಿಗೂ ನಾನು ಬಿಡುಗಡೆ ಮಾಡ್ತೀನಿ. ಬಟ್ ನಾನು ಹೇಳುವಂಥ ನೀನು ಎಷ್ಟು ಬುದ್ಧಿವಂತನಂತ ನಾನು ತಿಳ್ಕೊಳ್ಬೇಕು. ಸರಿ, ಒಂದು ಪ್ರಶ್ನೆ ಕೇಳ್ತೀನಿ ಮತ್ತು ನಾನು ಕಾರ್ಯ ಹೇಳ್ತೇನೆ, ನೀನು ಅದನ್ನು ಮಾಡಿ ತೋರಿಸು. ಈ ಪ್ರಪಂಚದಲ್ಲಿ ಓಕೆ ಬಹಳ ಬುದ್ಧಿಶಾಲಿ ಮತ್ತು ವೆರಿ ಪವರ್ಫುಲ್ ಆಗಿರುವಂಥ ವಸ್ತು ಯಾವುದು, ಬಹಳ ಶಕ್ತಿಶಾಲಿ ಆದಂಥ ವಸ್ತು ಯಾವುದು, ಅದನ್ನು ನನಗೆ ನೀನು ತಂದು ತೋರಿಸ್ಬೇಕು ನೀನು ಅಂತಂದು ಹೇಳಿ ಕಳಿಸ್ಬಿಡ್ತಾನೆ. ಬೇಕಾದ್ರೆ 3 ದಿನ ಟೈಮ್ ತಗೋ ಅಂತಂದೇಳಿ. ಅವನು ಹೇಳ್ತಾನೆ, 3 ದಿನ ಏನು ಬೇಡ ಸ್ವಾಮಿ, ಓಕೆ ನನಗೊಂದು 2 ತಾಸು ಕೊಡ್ರಿ ಸಾಕು, ರಿಟರ್ನ್ ಬರ್ತೀನಿ. ಅರೆ 2 ತಾಸೊಳಗೆ ಈ ಪ್ರಪಂಚದ ಅತಿ ಶಕ್ತಿಶಾಲಿಯಾದಂಥ ವಸ್ತು ತರ್ತೀಯ ನೀನು? ಹೌದು ಸ್ವಾಮಿ ತರ್ತೀನಿ. ಸೀದಾ ಹೋಗ್ತಾನೆ. ಓಕೆ, ಅಲ್ಲೊಬ್ಬನ ಯಾರೋ ಸತ್ತು ಬಿದ್ದಿರ್ತಾನೆ. ಸೀದಾ ಒಂದು ನಾಲಿಗೆ ತಗೊಂಡು ಕೊಯ್ದು, ಸತ್ತೊಂದು ನಾಲಿಗೆ ತಂದು ಕೊಯ್ದು ಒಂದು ತಟ್ಟೆ ಒಳಗೆ ಇಡ್ಕೊಂಡು ಮುಚ್ಚಿ ತೊಗೊಂಬರ್ತಾನೆ. ರಾಜ ಆಗಲೇ ಬಂದ್ಬಿಟ್ಟೆ ನೀನು, 2 ತಾಸು ಅಂದರೆ ಏನು ಹೋಗಿ ಹಿಂಗೆ ಬಂದ್ಬಿಟ್ಟಲ್ಲ ನೀನಂತ. ಹ್ಞೂ ಸಮಯ ಬಂದೆ ನಾನು. ನೀವು ಕೇಳಿದಂಥ ಪ್ರಪಂಚದ ಅತಿ ಶಕ್ತಿಶಾಲಿಯಾದಂಥ ಒಂದು ವಸ್ತುನ ತೊಗೊಂಬಂದಿದ್ದೀನಿ. ಎಲ್ಲ ಇಡೀ ಅವನು ಏನು ಮಾಡ್ಬಿಟ್ಟ ಅಂದರೆ, ರಾಜ ತನ್ನ ಪರಿವಾರದವ್ರನ್ನೆಲ್ಲರನ್ನ ಕರೆಸ್ಬಿಟ್ಟ. ರಾಜ ಸಭೆ, ತುಂಬಿದ ಸಭೆ. ಆ ತುಂಬಿದ ಸಭೆಯಲ್ಲಿ ಏನು ತಂದು ತೋರಿಸ, ಅದು ಒಂದು ಇಷ್ಟೇ ನೋಡಲಿ, ಸಣ್ಣ ತಟ್ಟೆಗೆ ಹಿಂಗೆ ಹಿಡ್ಕೊಂಬಂದಾನೆ. ಅದ್ರ ಮುಚ್ಚಿ ಅದ್ರ ಮೇಲೆ ಒಂದು ಖರ್ಚಿಪ್ ಮುಗಿಸ್ಕೊಂಡು ಆಮೇಲೆ ತೊಗೊಂಡು ಸೀದಾ ತಂದು ರಾಜನ ಹತ್ರ ಹಿಂಗೆ ತೋರಿಸ್ತಾನೆ. ಏನಿದೆ ಅಂತ ತಕ್ಷಣ ತೆಗೆದು ನೋಡ್ತಾನೆ, ನಾಲಿಗೆ. ಅವನಿಗೆ ತಲೆ ಕೆಟ್ಟೋಗ್ಬಿಡ್ದಂತ ರಾಜನಿಗೆ. ಅತಿ ಶಕ್ತಿಶಾಲಿ ಆಗಿರುವಂಥ ವಸ್ತು ಏನಿದೆ, ನಾಲಿಗೆನಾ ಇದು? ಅಬ್ಬಾ ಹೆಂಗೆ ಇದೆ ಅಂತ ಹೇಳಿದಂತೆ. ಆಮೇಲೆ ಅವನು ಹೇಳಿದಂತೆ, ಸರ್ ಇವತ್ತು ಮಾತಿನಿಂದಲೇ ಪ್ರಪಂಚ ನಡೀತಾ ಇದೆ. ಮಾತಿನಿಂದಲೇ ಏನು ನಡೀತಾ ಇದೆ? ಪ್ರಪಂಚ ನಡೀತಾ ಇದೆ. ಕರೆಕ್ಟ್ ಅಲ್ಲ? ಈಗ ನೋಡ್ರಿ ಹೆಂಗೆ ಅದು ಮಾತು ಬರೋದು ಎಲ್ಲಿಂದ? ನಾಲಿಗೆಯಿಂದ. ಅವನು ಹೇಳ್ತಾನೆ, ರಾಜ ನೀನು ಸಿಂಹಾಸನ ಮೇಲೆ ಕುತ್ಕೊಂಡಿದ್ದು ನಾಲಿಗೆಯಿಂದ ಎಲ್ಲರೂ ಓಟ್ ಹಾಕಿ ನಿನಗೆ ನಮ್ಮ ರಾಜ ನೀನೇ ಅಂತ ಎಲ್ಲರೂ ಬಾಯಿಂದ ಒಪ್ಕೊಂಡಿದ್ದಕ್ಕೆ ನೀನು ಸಿಂಹಾಸನ ಮೇಲೆ ಇದೆಯಾ. ಮತ್ತು ನಿನ್ನ ಬಾಯಿಂದ ಬರುವ ಎಲ್ಲ ಆಜ್ಞೆಗಳನ್ನು ಪಾಲಿಸುವಂಥ ಈ ರಾಜ ಪರಿವಾರದವರೆಲ್ಲರೂ ನಿನ್ನ ಆಜ್ಞೆಯನ್ನು ಪಾಲಿಸುವಂಥ ಶಕ್ತಿ ನಿನ್ನ ಕತ್ತಿನಲ್ಲಿಲ್ಲ, ನಿನ್ನ ಕಿರೀಟದಲ್ಲಿಲ್ಲ, ನಿನ್ನ ಸಿಂಹಾಸನದಲ್ಲಿಲ್ಲ, ಎಲ್ಲಿಲ್ಲ, ನಿನ್ನ ನಾಲಿಗೆ ಒಳಗಡೆ ಇದೆ. ಅದಕ್ಕೆ ಈ ಪ್ರಪಂಚದಲ್ಲಿ ಅತಿ ಶಕ್ತಿಶಾಲಿಯಾದಂಥ ವಸ್ತು ಯಾವುದಂದ್ರೆ ನಾಲಿಗೆ. ಮತ್ತೆ ಹೇಳಿದಂತೆ, ವೆರಿ ಗುಡ್, ಎಲ್ಲರೂ ಚಪ್ಪಾಳೆ ತಟ್ಟಿದ್ರಂತೆ. ಮತ್ತೆ ಹೇಳಿದಂತೆ, ಹಾಗಾದರೆ ಹೋಗು, ಈಗ ಪ್ರಪಂಚದಲ್ಲಿ ಅತಿ ಕ್ಲಿಷ್ಟಕರವಾದಂಥ ಹೀನವಾಗಿರುವಂಥ ವಸ್ತು ಯಾವುದಿದೆ ಅದನ್ನು ತೊಗೊಂಡು ಬಾ ನೀನು ಅಂತ ಹೇಳಿದಂತೆ. ಅವನು ಹೇಳ್ತಾ, ಆಯ್ತು ಸ್ವಾಮಿ, ಅದನ್ನು ತೊಗೊಂಬಂದು ತೋರಿಸಿ. ಮತ್ತೆ ಹೋಗಿ 1 ಗಂಟೆ ಬಿಟ್ಟು ಬಂದಂತೆ. ನನಗೆ 1 ತಾಸು ಟೈಮ್ ಕೊಡ್ರಿ, ಮತ್ತೆ ಬರ್ತೀನಿ ಅನ್ನಂತೆ. 1 ತಾಸಲ್ಲಿ ಬರ್ತೀಯ? ಆಯಿತು. ಮತ್ತೆ ಹೋದಂತೆ ಅವ್ನು ಮನೆಗೆ ಹೋಗಿ ಚಾ ಆಗಿ ಕುಡ್ದು, ಓಕೆ ಎಲ್ಲ ಹೆಂಡ್ತಿ ಕರೆದು ಹೇಳಿ, ಇವತ್ತು ರಾಜ ನನಗೆ ಒಳ್ಳೆ ಸನ್ಮಾನ ಮಾಡಿದರು, ನನ್ನ ಜೊತೆಗೆ ಇವತ್ತು ನಾವೆಲ್ಲರೂ ಬಿಡುಗಡೆ ಆಗಿಬಿಡ್ತೀವಿ, ನನ್ನ ಸ್ನೇಹಿತರಿಗಿದ್ರೆ ಎಲ್ಲರ ಹೆಸರು ಬರೋ ಒಂದು ಲೀಸ್ಟೇ ಕೊಟ್ಬಿಟ್ಟು ನಾವೆಲ್ಲರೂ ಇವತ್ತು ದಾಸತ್ವದಿಂದ ಬಿಡುಗಡೆ ಆಗಿಬಿಡ್ತೀವಿ ನಾವು ಇವತ್ತು ಅಂಥದ್ದೇನು ಕೇಳಿದೆ. ವೆರಿ ಪವರ್ಫುಲ್ ಶಕ್ತಿ ಆದಂದ್ರೆ ನಾಲಿಗೆ ತೊಗೊಂಡು ಇಲ್ಲೇ ಇದೆ ಬಿದ್ದೈತಲ್ಲ, ಈ ನಾಲಿಗೆ ತೊಗೊಂಡು ತೋರಿಸಿದೆ ಅವರಿಗೆ, ಒಪ್ಪಿಟ್ರು ಅವರು. ಆಮೇಲೆ ಮತ್ತೆ ಭಾಳ ಕನಿಷ್ಠವಾಗಿರುವಂಥದ್ದು ಯಾವುದಿದೆ ಅಂತಂದು ಹೇಳಿ ಕೇಳಿದ್ರು. ಅದನ್ನು ತಂದು ತೋರಿಸ ಅಂತ ಹೇಳಿದ್ರು. ಅದನ್ನ ಎಲ್ಲಿಂದ ತಂದು ತೋರಿಸ್ತೀಯ? ಇವಾಗ ಇದೇನೋ ತೋರಿಸ್ಬಿಟ್ಟು ಅದು ಎಲ್ಲಿಂದ ತೋರಿಸ್ತೀನಿ?
ಅದಕ್ಕೂ ಇನ್ನೊಂದು ಐತೆ ನನ್ನ ಹತ್ರ ವಸ್ತು ಅಂತಂದೇಳಿ ಮತ್ತೆ ಬಂದಂತ ಅವನು. 1 ಗಂಟೆ ಬಿಟ್ಟು ಮತ್ತೆ ಹೋದಂತೆ. ರಾಜನ ಹತ್ರ ಹೋಗಿ ಮತ್ತೆ ಎಲ್ಲರೂ ಏನು ತಂದಾನ ಅಂತ ಎಲ್ಲರೂ ಕ್ಯೂರಿಯಾಸಿಟಿಯಿಂದ ನೋಡ್ತಾ ಇದ್ದಾರಂತೆ. ಬಹಳ ಕನಿಷ್ಠವಾಗಿರುವಂಥ ಪ್ರಪಂಚದಲ್ಲಿ ಯಾವುದಾದ್ರೂ ಇದೆಯಾ ವಸ್ತು ಯಾವುದಾದ್ರು ಅಂತ ಮತ್ತೆ ಒಂದು ಕೊಟ್ಟನಂತೆ. ತೆಗೆದು ಅದೇ ನಾಲ್ಗೆ ಇತ್ತಂತೆ, ಅದರಲ್ಲಿ ಅದೇ ನಾಲ್ಗೆ ಇದೆ. ರಾಜ ಕೇಳಿದಂತೆ ಅದೇಂಗೆ ಅಂತ ತಕ್ಷಣ, ಸರ್ ಇದು ಸಾಮಾನ್ಯವಾದದ್ದಲ್ಲ, ಇದು ಈ ಪ್ರಪಂಚದಲ್ಲಿ ಕಳ್ತನಕ್ಕಿಂತ ವ್ಯಭಿಚಾರಕ್ಕಿಂತ ಭಯಂಕರವಾಗಿರುವಂಥ ಪಾಪ ಕೃತ್ಯಕ್ಕೆ ಮತ್ತು ಕುಟುಂಬಕ್ಕೆ ಬೆಂಕಿ ಹಚ್ತತಿದು, ಕುಟುಂಬನ ಹೊಡೆದಾಗ್ತೈತಿದು, ಮನುಷ್ಯರನ್ನ ಕೊಲ್ತತಿದು. ಅಂಥ ಭಯಂಕರವಾಗಿರುವಂಥ ವಸ್ತು ಯಾದಂದ್ರೆ ದ್ವೇಷ ಮಾಡೋದು, ಪ್ರೀತಿಸುವುದು, ಕ್ಷಮಿಸುವುದು. ಕರೆಕ್ಟ್? ಪ್ರೈಸ್ ದಿ ಲಾರ್ಡ್. ಸೊ ಹಿಯರ್ ವಿ ಗೋ. ಲಾಸ್ಟ್ ವೀಕ್ನಲ್ಲಿ ನಾವು ನೋಡಿದ್ವಿ ಹಾರ್ಟ್ ಆ್ಯಂಡ್ ಬ್ರೈನ್. ನಮ್ಮ ಹೃದಯ ಮತ್ತು ಮೆದುಳು ಕುರಿತಾಗಿ ನಾವು ಓದಿದ್ವಿ. ಅದು ಈ ಸತಿ ಬೈಬಲಲ್ಲಿ ಭಾಳ ಆಶೀರ್ವಾದಕರವಾಗಿ ಇದೆ. ಒಂದ್ಸತಿ ತೋರಿಸಿ, ನಿಮ್ಮ ಹಾರ್ಟಲ್ಲಿದೆ ಹೃದಯ ಮತ್ತು ಮೆದುಳು. ಇದೆರಡಕ್ಕೆ ಕನೆಕ್ಷನ್, ಇದೆರಡರ ಮಧ್ಯದಲ್ಲಿ ದೇವ್ರು ಕರೆಕ್ಟಾಗಿ ನಾಲ್ಗಿಟ್ಟ ನೋಡ್ರಿ. ಇದಕ್ಕೂ ನಾಲ್ಗೇನಿದೆ, ಮಧ್ಯದಲ್ಲಿ ಕನೆಕ್ಷನ್ ಇದೆ. ಇಲ್ಲಿಂದ ಇಲ್ಲಿಗೆ ನೀವು ಹೃದಯದಿಂದ ಮಾತಾಡ್ಬೇಕಾದ್ರೂ ಏನ್ ಬೇಕು, ಇಲ್ಲಿಂದ ಮೆದುಳಿಂದ ಮಾತಾಡ್ಬೇಕಂದ್ರೂ ನಾಲ್ಗೆ ಬೇಕು. ಇವೆರಡಕ್ಕೆ ಕನೆಕ್ಷನ್ ಇದೆ ಇದಕ್ಕೆ. ಪ್ರೈಸ್ ದಿ ಲಾರ್ಡ್. ಸೊ ಅದಕ್ಕೆ ಬೈಬಲಲ್ಲಿ ವಾಕ್ಯ, ಯಾಕೋಬನು ತನ್ನ ಪತ್ರಿಕೆಯನ್ನು ಬರಿಬೇಕಾದ್ರೆ ಹೀಗೆ ಹೇಳ್ತಾನೆ, ನನ್ನ ಪ್ರಿಯ ಸಹೋದರರೇ, ನೀವು ಬಲ್ಲವರು, ಆದರೆ ಪ್ರತಿಯೊಬ್ಬನು ಕಿವಿಗೊಡುವುದರಲ್ಲಿಯೂ ತೀವ್ರವಾಗಿಯೂ, ಮಾತನಾಡುವುದರಲ್ಲಿ ನಿಧಾನವಾಗಿಯೂ ಇರಲಿ, ಕೋಪಿಸುವುದರಲ್ಲಿಯೂ ನಿಧಾನವಾಗಿರ್ರಿ. ಮಾತನಾಡುವ ವಿಷಯದಲ್ಲಿ ಹೆಂಗಿರ್ರಿ, ನಿಧಾನವಾಗಿರ್ರಿ, ಸೌಮ್ಯವಾಗಿರ್ರಿ. ಏನು ಮಾತಾಡಬೇಕೋ ಅಷ್ಟೇ ಮಾತಾಡ್ರಿ. ನಾವು ಮಾತನಾಡುವ ವಿಷಯದಿಂದ ಯಾರಿಗಾದ್ರೂ ಹರ್ಟ್ ಆಗ್ತದ? ನಾವು ಮಾತನಾಡುವ ವಿಷಯದಿಂದ ಯಾರಿಗಾದ್ರೂ ನೋವು ಆಗ್ತದ? ಎಂತಿಂಥ ಮಾತುಗಳಿದೆ ಗೊತ್ತಾ ಮಾತನಾಡೋದ್ರಲ್ಲಿ ಎಂದಾಗ ಹೇಳ್ಬೇಕಾದ್ರೆ? ಎಂತಿಂಥ ಮಾತಿದೆ ರೀ? ಹಲೋ, ಎಂತ ಸಂತೈಸುವಿಕೆ ಮಾತಿದೆ. ಕಮಾನ್ ಹೇಳ್ತಾ ಹೋಗ್ರಿ. ನೀವು ಹೇಳ್ರಿ, ಈಗ ಭಾಳ ಜಾನ್ರ ನೀವೆಲ್ಲ. ಸಂತೈಸುವಿಕೆ ಮಾತಿದೆ, ಆಮೇಲೆ ಬಲಪಡಿಸುವ ಮಾತಿದೆ, ಕ್ಷಮಿಸುವ ಮಾತಿದೆ. ನೀವೆಲ್ಲ ಹೇಳ್ರಿ, ನೀವು ಕಮಾನ್ ಹೇಳ್ರಿ. ಆಮೇಲೆ ಗೌರಮ್ಮ ಹೇಳ್ರಿ, ಯಾವ್ಯಾವ ಮಾತಿದೆ ಹೇಳಿದ್ನಲ್ಲ ಈಗ. ಕ್ಷಮಿಸ್ತೇವೆ, ಪ್ರೀತಿಸ್ತೇವೆ, ಆಧರಿಸ್ತೇವೆ. ನಾವು ಮಾತನಾಡೋದು ಭಾಳ ಜ್ಞಾನವಂತರಾಗಿ ನಾವು ಮಾತಾಡಬೇಕು. ಪ್ರೈಸ್ ದಿ ಲಾರ್ಡ್. ಅದಕ್ಕೆ ವಾಕ್ಯ ಏನು ಹೇಳ್ತಿದೆ ಓದ್ರಿ ಒಂದ್ಸತಿ. ನನ್ನ ಪ್ರಿಯ ಸಹೋದರ, ಚರ್ಚೆಗೆ ಹೇಳ್ತೀರಾ ಮಾತಾಡೋಣ. ಮೈ ಡಿಯರ್ ಬಿಲವರ್ಸ್, ನನ್ನ ಪ್ರೀತಿಯುಳ್ಳ ದೇವ್ ಜನರೇ, ನೀವು ಬಲ್ಲವರು ಅಂದರೆ ದೇವರನ್ನ ಬಲ್ಲವರು, ವಾಕ್ಯ ಬಲ್ಲವರು, ರಕ್ಷಣೆ ಬಲ್ಲವರು, ಯೇಸು ಸ್ವಾಮಿ ಬಲ್ಲವರು, ಪವಿತ್ರಾತ್ಮ ಬಲ್ಲವರು, ದೇವರ ಆಜ್ಞೆಗಳನ್ನು ಬಲ್ಲವರು. ಅದು ಪ್ರತಿಯೊಬ್ಬನು ಕಿವಿಗೊಡೋದ್ರಲ್ಲಿ ತೀವ್ರವಾಗಿರ್ರಿ, ಮಾತನಾಡೋದ್ರಲ್ಲಿ ನಿಧಾನವಾಗಿರ್ರಿ. ಒಂದು ವೇಳೆ ಆ ಮಾತು ಕೋಪಕ್ಕೆ ನಡೆಸಿದೆ, ಕೋಪ ಶಾಪಕ್ಕೆ ನಡೆಸಿದೆ, ಶಾಪ ಮರಣಕ್ಕೆ ನಡೆಸ್ತದೆ. ಅದಕ್ಕೆ ಅದೇ ವಾಕ್ಯ ಇನ್ನೂ ಕಂಟಿನ್ಯೂಷನ್ ಹೇಳ್ತದೆ. 1ನೇ ಅಧ್ಯಾಯ 26ನೇ ವಾಕ್ಯ. ಸದ್ಭಕ್ತನೆನಿಸಿಕೊಳ್ಳುವ ಯಾವನಾದರೂ, ಯಾರೇ ಆಗಿರಲಿ, ಅವನು ಪಾಸ್ಟರ್ ಆಗಿರಲಿ, ಬಿಲಿವರ್ ಆಗಿರಲಿ, ಅಸಿಸ್ಟೆಂಟ್ ಪಾಸ್ಟರ್ ಆಗಿರಲಿ, ವರ್ಷಿಪ್ ಲೀಡರ್ ಆಗಿರಲಿ, ಕೀಬೋರ್ಡಿಸ್ಟು, ಡ್ರಮ್ಮಿಸ್ಟು, ಸ್ಯಾಡಿಸ್ಟು, ಪ್ಯಾಡಿಸ್ಟು, ಯಾವನ್ನೇ ಆಗಿರಲಿ, ಒಂದ್ಸತಿ ಹೇಳ್ರಿ, ಯಾವನೇ ಆಗಿರಲಿ, ತನ್ನ ನಾಲಿಗೆಗೆ ಕಡಿವಾಣವನ್ನು ಹಾಕದೆ ತನ್ನ ಹೃದಯವನ್ನು ಮೋಸಗೊಳಿಸುವವನಾದರೆ ಅವನ ಭಕ್ತಿ, ಬೈಬಲ್ ಹೇಳ್ತದೆ, ನಿಷ್ಪ್ರಯೋಜನವಾಗಿದೆ. ಅವನ ಭಕ್ತಿ ಏನಾಗಿದೆ? ಬಾಯಿಗೆ ಏನು ಹಾಕ್ಬೇಕಂತೆ? ಹಲೋ, ಏನು ಹಾಕ್ಬೇಕಂತೆ? ನೋಡಲ್ಲಿ, ಬೀಗ ಹಾಕ್ಬೇಕು. ಸಮ್ಟೈಮ್ಸ್ ಬೀಗ ಹಾಕ್ಬೇಕಾಗ್ತದೆ. ಅದಕ್ಕೆ ಕಡಿವಾಣ ಅಂತ ಹೇಳ್ತಿದೆ. ಕಂಟ್ರೋಲ್ ಮಾಡ್ರಿ, ಕಂಟ್ರೋಲ್ ಯುವರ್ ಟಂಗ್. ಏನು ಮಾತಾಡಬೇಕು ಅಷ್ಟು ಮಾತಾಡ್ರಿ, ಸಾಕು. ಬೈಬಲ್ ಹೇಳ್ತದೆ, ನಾವು ಮಾತನಾಡುವ ಪ್ರತಿ ಒಂದು ವಿಷಯಕ್ಕೂ ದೇವರ ಮುಂದೆ ನಾವು ಲೆಕ್ಕ ಕೊಡುವವರಾಗಿದ್ದೇವೆ. ಅದಕ್ಕೆ ಮುಂದಿನ ವಾಕ್ಯ ಹೀಗೆ ಹೇಳ್ತದೆ. ಅದೇ ಯಾಕೋಬನು ಬರೆದ ಪತ್ರಿಕೆ 3ನೇ ಅಧ್ಯಾಯ 2 ಮತ್ತು 3ನೇ ವಾಕ್ಯ ಹೇಳ್ತದೆ, ಅನೇಕ ವಿಷಯಗಳಲ್ಲಿ ನಾವೆಲ್ಲರೂ ತಪ್ಪುವುದುಂಟು. ಒಪ್ಕೊಳ್ತೀರಾ? ತಪ್ಪುವವರು, ನನ್ನ ನಾಲ್ಗೆ ತಪ್ತದೆ ಎಂದ ಕೈ ಎತ್ರಿ ನೋಡ. ನಾನು ಫಸ್ಟ್ ಎತ್ತಿದ್ದೀನಪ್ಪ. ಕರೆಕ್ಟ್ ಅಲ್ಲ? ನಮ್ಮ ನಾಲ್ಗೆ ಏನಾಗ್ತದೆ? ಅನೇಕ ವಿಷಯಗಳಲ್ಲಿ ತಪ್ತದೆ. ಒಪ್ಕೊಳ್ಬೇಕು ನಾವು ದೇವ್ರ ಸನ್ನಿಧಾನದಲ್ಲಿ. ಆದರೆ ಮುಂದೆ ಹೇಳ್ತಿದೆ, ಒಬ್ಬನು ಮಾತಿನಲ್ಲಿ ತಪ್ಪದಿದ್ದರೆ ಅವನು ಶಿಕ್ಷಿತನು, ತನ್ನ ದೇಹವನ್ನೆಲ್ಲ ಸ್ವಾಧೀನಪಡಿಸಿಕೊಳ್ಳುವುದಕ್ಕೆ ಸಮರ್ಥನೂ ಆಗಿದ್ದಾನೆ. ನಾವು ಏನು ಹೇಳ್ತಿದೆ ಹೋದ್ರೆ, ಈಗ ನಾವು ಕುದುರೆಗಳನ್ನು ಸ್ವಾಧೀನ ಮಾಡಿಕೊಳ್ಳಬೇಕೆಂದಿರುವಾಗ ಅವುಗಳ ಬಾಯಿಗೆ ಏನಾಗ್ತಾರಂತೆ? ಕಡಿವಾಣ ಹಾಕುತ್ತೇವಲ್ಲ, ಆಗ ಅವುಗಳ ದೇಹವೆಲ್ಲ ತಿರುಗಿಸುವುದಕ್ಕೆ ಆಗುತ್ತದೆ. ಕುದುರೆಗೆ ಏನಾಗ್ತಾರೆ? ಕಡಿವಾಣ.
ಅವಾಗ ಅಲ್ಲಿ ಕುತ್ಕೊಂಡು ಏನು ಹೇಳ್ತಾನೆ, ಕುದುರೆಗೆ ಏನಾಗ್ತಾನೆ ಕಡಿವಾಣ. ನಮ್ಮ ಭಾಷೆಯಲ್ಲಿ ಏನು ಹೇಳ್ತೀರಿ? ಲಗಾಮ್. ಲಗಾಮ್ ಪಕಡೋಸ್ಕ. ಹಿಂಗಿದ್ವಿ ರೀ. ಒನ್ಸ್ ಅಪಾನ್ ಟೈಮಲ್ಲಿ ನಾವು ಲಗಾಮ್ ಇಲ್ದೇ ಇರೋ ಕುದುರೆ ಥರ ಇದ್ವಿ. ಲಗಾಮ್ ಇಲ್ದೇ ಇರುವ ಕುದುರೆ ಏನಂತ, ಎಂಥ ಕುದುರೆ ಅಂತ ಕರೀತಾರೆ ಗೊತ್ತಾ? ಹುಚ್ಚು ಕುದುರೆ ಅಂತಾರೆ ಅದಕ್ಕೆ. ಆದರೆ ಒಂದು ಸಾರಿ ನಾವು ದೇವರ ಸನ್ನಿಧಾನದಲ್ಲಿ, ಎಲ್ಲರೂ ಕಿವಿ ಕೊಟ್ಟು ಕೇಳಿಸ್ಕೊಡ್ರಿ, ನಾವು ದೇವರ ಸನ್ನಿಧಾನದಲ್ಲಿ ನಾವು ಮಾರಲ್ಪಟ್ರೆ, ಯೇಸು ಸ್ವಾಮಿಯ ರಕ್ತಕ್ಕೆ ಕ್ರಯಕ್ಕೆ ಕೊಳ್ಳಲ್ಪಟ್ರೆ, ಯೇಸು ಸ್ವಾಮಿಯ ವಾಕ್ಯಕ್ಕೆ, ಯೇಸು ಸ್ವಾಮಿಯ ಆಜ್ಞೆ ನಿರ್ಬಂಧಕ್ಕೆ ಒಳಪಟ್ರೆ, ನಮಗೆ ನಮ್ಮ ನಾಲ್ಗೆಗೆ ಕಡಿವಾಣ ಬೇಕೇ ಬೇಕ್ರಿ. ಆ ಕಡಿವಾಣ ಪವಿತ್ರಾತ್ಮನಾಗಿದ್ದಾನೆ. ಆ ಕಡಿವಾಣ ದೇವರ ವಾಕ್ಯವಾಗಿದೆ. ಹಲ್ಲೆಲೂಯ. ಆ ಕಡಿವಾಣದಿಂದ ನಾವು ಸಂತೋಷವಾಗಿ ನಾವು ಮಾತನಾಡ್ತೇವೆ, ಸಂತೈಸುವಿಕೆಯಿಂದ ಮಾತಾಡ್ತೇವೆ, ಪ್ರೀತಿಸುವಿಯಿಂದ ಮಾತಾಡ್ತೇವೆ, ಯಾರನ್ನಾದ್ರೂ ನಾವು ನೋವಿಸಿದನೇನೋ ಅನ್ನುವ ಭಾವನೆಯಿಂದ ಮಾತಾಡ್ತೇವೆ. ಎಲ್ಲರೂ ಕೇಳಿಸ್ಕೊಡ್ರಿ, ನಾವು ಅವಾಗ ಹೃದಯದಿಂದ ಮಾತಾಡ್ತೇವೆ. ಹಲ್ಲೆಲೂಯ. ಆ ಹೃದಯದಲ್ಲಿ ಯೇಸು ಸ್ವಾಮಿ ನೆಲೆಸಿರ್ತಾನೆ. ಆಮೆನ್, ಆಮೆನ್. ನಾವು ನಮ್ಮ ಬಾಯಿಗೇನಿರಲಿ? ಕಡಿವಾಣ ಆಗಿರಲಿ. ಪ್ರೈಸ್ ದಿ ಲಾರ್ಡ್. ಓಕೆ, ಕರೆಕ್ಟ್ ಅಲ್ಲ? ಹೌದಲ್ಲ? ಇನ್ನೂ ಅದೇ ಯಾಕೋಬನು ಇನ್ನೂ ಸ್ವಲ್ಪ ಮುಂದೆ ಹೋಗಿ ಮಾತನಾಡ್ತಾ ಇದ್ದಾನೆ. ಏನಂತ ಹೇಳ್ತಾನೆ ಅಂದರೆ, ಹಡಗುಗಳನ್ನು ನೋಡಿರಿ, ಅವು ಬಹುದೊಡ್ಡವು, ಬಲವಾದ ಗಾಳಿಯಿಂದ ಬಡಿಸಿಕೊಂಡು ಹೋಗುತ್ತವೆ, ಆದರೂ ಏನಂತೆ, ನಡೆಸುವವನು ಬಹು ಸಣ್ಣ ಚುಕ್ಕಾಣಿಯಿಂದ ಅವುಗಳನ್ನು ತನ್ನ ಮನಸ್ಸಿಗೆ ಬಂದ ಕಡೆಗೆ ತಿರುಗಿಸುತ್ತಾನೆ. ತನ್ನ ಮನಸ್ಸಿಗೆ ಬಂದ ಕಡೆಗೆ ತಿರುಗಿಸುತ್ತಾನೆ. ಜೋರಾಗಿ ಹೋದ್ರೆ ಎಲ್ಲರೂ ಒಂದ್ಸರಿ, ತನ್ನ ಮನಸ್ಸಿಗೆ ಬಂದ ಕಡೆಗೆ ತಿರುಗಿಸುತ್ತಾನೆ. ಇವನೇನ್ ಮಾಡ್ತಾ ಇದ್ದಾನೆ ಈಗ? ಅವನು ಎತ್ಲಾಗ ತಿರುಗಿಸ್ತಾ ಇದ್ದಾನೆ. ನಮಗೇನು ಗೊತ್ತು ಅವನು ಎತ್ಲಾಗ ತಿರುಗಿಸ್ತಾನೆ? ಅವನಿಗೆ ಎಲ್ಲಿ ತಿರುಗಿಸ್ಬೇಕಂತ ಇರ್ತೈತೆ? ಲೆಫ್ಟ್ ಆರ್ ಲೆಫ್ಟ್, ರೈಟ್ ಆರ್ ರೈಟ್, ಅವನು ಇಷ್ಟ ಅದು. ಬಟ್ ಇಡೀ ಕಂಟ್ರೋಲ್ ಸಿಗೋದು ಎಲ್ಲಿಗೆ? ಇಡೀ ದೊಡ್ಡ ಹಡಗು ಕಂಟ್ರೋಲ್ ಸಿಗ್ತಿರೋದು ಈ ಒಂದು ವೀಲ್ ನಲ್ಲಿ. ಸ್ಟೇರಿಂಗ್ ಅಂತ ಹೇಳ್ತಾರಲ್ಲ ಇದಕ್ಕೆ, ಅಲ್ವಾ? ಸ್ಟೇರಿಂಗ್. ಕಾರ್ನಲ್ಲಿ ಏನಿರ್ತದೆ? ಸ್ಟೇರಿಂಗ್ ಇರ್ತದೆ. ನಾವು ಎತ್ಲಾಗ ತಿರುಗಿಸ್ತೇವೆ, ಕಾರು ಆ ಕಡೆ ತಿರುಗ್ತಿದೆ. ನಾವು ಲೆಫ್ಟ್ ತಿರುಗಿದ್ರೆ ಲೆಫ್ಟಿಗೆ ಹೋಗ್ತೇವೆ, ರೈಟ್ ತಿರುಗಿದ್ರೆ ರೈಟಿಗೆ ಹೋಗ್ತಿದೆ. ಓಕೆ. ಕೆಲವ್ರು ಹೆಂಗೆ ಹೋಗ್ತಾರೆ ಹೇಳ್ರಿ? ನಿರ್ದಿಷ್ಟವಾಗಿರಲ್ಲ ಅವ್ರಿಗೆ. ಹಿಂಗೆ ಹೋಗ್ತಿರ್ತಾರೆ. ಹೆಂಗೆ ಹೋಗ್ತಾರೆ? ಲೆಫ್ಟ್ ಹೋಗ್ತಾರೆ, ರೈಟ್ ಸೊಳ್ಳ ಬಳ್ಳ ಹೋಗ್ತಾ ಇರ್ತಾರೆ. ಬೈಬಲ್ ಹೇಳ್ತಿದೆ ನೋಡಲ್ಲಿ, ಹಾಗೆಯೇ ನಾಲಿಗೆಯೂ ಕೂಡ ಚಿಕ್ಕ ಅಂಗವಾಗಿದ್ದರೂ ಏನಂತೆ? ದೊಡ್ಡ ಕಾರ್ಯಗಳನ್ನು ಕೊಚ್ಚಿಕೊಳ್ಳುತ್ತದೆ. ಇನ್ನೊಂದ್ಸರಿ ಹೋದ್ರೆ ಅದನ್ನ, ನಾಲಿಗೆಯೂ ಕೂಡ ಚಿಕ್ಕ ಅಂಗವಾಗಿದ್ದರೂ ದೊಡ್ಡ ಕಾರ್ಯಗಳನ್ನು ಕೊಚ್ಚಿಕೊಳ್ಳುತ್ತದೆ. ಓಕೆ, ಪ್ರೈಸ್ ದಿ ಲಾರ್ಡ್. ಇನ್ನೂ ಮುಂದೆ ಹೋಗ್ತೀನಿ ನೋಡ್ರಿ, ಇನ್ನೂ ಮುಂದೆ ಹೋಗ್ತೀನಿ. ಓಕೆ, ಬಿವೇರ್ ಆಫ್ ಯುವರ್ ಟಂಗ್. ನಾಲಿಗೆ ವಿಷಯದಲ್ಲಿ ಜಾಗೃತರಾಗಿರ್ರಿ. ನಾವೇನು ಮಾತನಾಡ್ತಾ ಇದ್ದೀವಿ, ನಾವೇನು ಹೇಳ್ತೀವಿ, ಅದು ಪವಿತ್ರಾತ್ಮನಿಂದ ಬರಬೇಕು, ಹೃದಯದಿಂದ ಬರಬೇಕು. ಆಮೇನ್. ಓಕೆ, ಇನ್ನು ಮುಂದೆ ಹೋದ್ರೆ ಅಲ್ಲಿ ಹೀಗೆ ಹೇಳ್ತಿದೆ ನೋಡ್ರಿ, ಎಷ್ಟು ಕೊಂಚ ಕಿಚ್ಚು, ಒಂದು ಸಣ್ಣ ಕಿಚ್ಚು ಎಷ್ಟು ದೊಡ್ಡ ಕಾಡನ್ನು ಉರಿಸುತ್ತದೆ ನೋಡಿರಿ. ನಾಲಿಗೆಯೂ ಕಿಚ್ಚೆ. ವಾಕ್ಯ ಹೇಳ್ತಿದೆ, ನಾಲಿಗೆಯೂ ಏನಾಗಿದೆ? ಕಿಚ್ಚೆ. ನಾಲಿಗೆ ಏನಾಗಿದೆ? ಕಿಚ್ಚು. ನಾಲಿಗೆಯಲ್ಲಿ ಏನು ಉರಿತಾ ಇದೆ? ಬೆಂಕಿ. ಒಂದು ಸಣ್ಣ ಕಿಚ್ಚು ನೋಡಲಿ. ಇದು ಒಂದು ಸಣ್ಣದು ಏನಿದು? ಹಲೋ, ಕಡ್ಡಿ. ಒಂದು ಸಣ್ಣ ಕಡ್ಡಿ, ಒಂದು ಸಣ್ಣ ಬೆಂಕಿ ಇಡೀ ಕಾಡನ್ನೇ ಏನ್ ಮಾಡ್ತದೆ? ಅದು ಸುಟ್ಟಾಕ್ಬಿಡ್ತೈತೆ. ಅದು ಇಲ್ಲಿ ಹೇಳ್ತಿದ್ ನೋಡ್ರಿ, ಎಷ್ಟು ಕೊಂಚ ಕಿಚ್ಚು ಎಷ್ಟು ದೊಡ್ಡ ಕಾಡನ್ನು ಉರಿಸುತ್ತದೆ ನೋಡಿರಿ. ನಾಲಿಗೆಯೂ ಕಿಚ್ಚೆ. ನಾಲಿಗೆಯು ಅಧರ್ಮ ಲೋಕ ರೂಪವಾಗಿ ನಮ್ಮ ಅಂಗ ನಡುವೆ ಇಟ್ಟದೆ, ಅದು ದೇಹವನ್ನೆಲ್ಲ ಕೆಡಿಸ್ತದೆ, ತಾನೇ ನರಕದಿಂದ ಬೆಂಕಿ ಹೊತ್ತಿಸಿಕೊಳ್ಳುತ್ತಾ ಪ್ರಪಂಚವೆಂಬ ಚಕ್ರಕ್ಕೆ ಬೆಂಕಿ ಹಚ್ಚುತ್ತದೆ. ಅರೆ ಎಲ್ಲ ಇವತ್ತು ಕುಟುಂಬಗಳು ಸುಟ್ಟೋಗ್ತಿರೋದು ನಾಲಿಗೆಯಿಂದ. ಸೊ ಬಿ ಕೇರ್ಫುಲ್. ಇದ್ರ ಬಗ್ಗೆ ಭಾಳ ಯೋಚನೆ ಮಾಡ್ರಿ. ನಮಗಿದು ಕಿಚ್ಚ ಹಚ್ಚ ಬೆಂಕಿ ಇರಬಾರ್ದು. ಓಕೆ, ಪ್ರೈಸ್ ದಿ ಲಾರ್ಡ್. ಬೆಂಕಿ ಬೇಕು ನಮಗೆ. ಏನು ಬೇಕು? ಅಡುಗೆ ಮಾಡಬೇಕು ಅಲ್ವಾ? ಅಡುಗೆ ಮಾಡಿ ಕುಟುಂಬವನ್ನು ಸಾಕುವಂಥ ಬೆಂಕಿ ಬೇಕು ನಮಗೆ. ಪವಿತ್ರಾತ್ಮನ ಬೆಂಕಿ ಬೇಕು. ಆಮೇನ್. ಲೋಕಕ್ಕೆ ಬೆಂಕಿ ಹಚ್ಚುವ ಬೆಂಕಿ ಅಲ್ಲ, ಪವಿತ್ರಾತ್ಮನ ಬೆಂಕಿಯಿಂದ ನಮ್ಮ ನಾಲಿಗೆ ಇರಬೇಕು, ವಾಕ್ಯದಿಂದ ನಮ್ಮ ನಾಲಿಗೆ ಇರಬೇಕು. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಇಲ್ಲಿದ್ದೀರಲ್ಲ? ಓಕೆ. ಇನ್ನೂ ಮುಂದೆ ಹೋಗಿ ಯಾಕೋಬನು ಇನ್ನೂ ಮುಂದೆ ಹೋಗಿ ಹೇಳ್ತಾನೆ, ನರಜಾತಿಯು ಸಕಲ ಜಾತಿಯ ಮೃಗ, ಪಕ್ಷಿ, ಕ್ರಿಮಿ, ಜಲಚರಗಳನ್ನು ಹತೋಟಿಗೆ ತರುವುದುಂಟು. ನರಜಾತಿ ಮನುಷ್ಯ ನೋಡ್ರಿ, ಸಕಲ ಜಾತಿ ಮೃಗ, ಪಕ್ಷಿ, ಕ್ರಿಮಿ, ಜಲಚರಗಳನ್ನ ಹತೋಟಿಗೆ ತರ್ತಾನಂತೆ. ಹೌದಾ? ಅವ್ನಿಗೆ ಏನಂತಾರೆ ಹೇಳ್ರಿ? ರಿಂಗ್ ಮಾಸ್ಟರ್ ಅಂತಾರೆ. ಸಿಂಹ ಬೇಕಾದ್ರೆ ಪಳಗಿಸ್ತಾನೆ,
ಆನೆ ಬೇಕಾದ್ರೆ ಪಳಗಿಸ್ತಾನೆ, ತಿಮಿಂಗ್ಲಗಳನ್ನು ಪಳಗಿಸ್ತಾನೆ, ಪಕ್ಷಿಗಳನ್ನು ಪಳಗಿಸ್ತಾನೆ, ಪ್ರಾಣಿಗಳನ್ನು ಪಳಗಿಸ್ತಾನೆ, ಎಲ್ಲ ಥರವಾದ ಪ್ರಾಣಿಗಳನ್ನು, ಎಲ್ಲ ಕ್ರಿಮಿ ಅಂತ ಹೇಳ್ತೈತೆ ನೋಡ್ರಿ, ಕ್ರಿಮಿ ಕೂಡ ಪಳಗಿಸ್ತಾನೆ. ಏನು ಬೇಕಾದರೂ ಪ್ರಪಂಚದ ಎಲ್ಲ ಪ್ರಾಣಿ ಪಕ್ಷಿ ಎಲ್ಲವನ್ನ ಮನುಷ್ಯ ಹತೋಟಿಗೆ ತಂದು ಪಳಗಿಸ್ಬೋದು. ಮತ್ತು ತಂದದ್ದುಂಟು ಅಂತ ಕೂಡ ಹೇಳ್ತಾನೆ. ಹಾಗೆ ಬಂದಿರೋದು ಕೂಡ ಇದೆ. ಜೋರ 3 ಸಾರಿ ಹೇಳ್ರಿ, ಆದರೆ ಜೋರಾಗಿ ಹೇಳಿಲ್ಲ ನೀವು. ಈಗ ಹೇಳ್ರಿ, ನಾಲಿಗೆಯನ್ನು ಯಾವ ಮಾನವನು ಹತೋಟಿಗೆ ತರಲಾರನು. ಈಗ ಅದು ಸುಮ್ಮನಿರಲಾರದ ಕೆಡುಕಾಗಿದೆ, ಮರಣಕರವಾದ ವಿಷದಿಂದ ತುಂಬಿದೆ. ಸುಮ್ಮನಿರ ವಾಕ್ಯ ಹೇಳ್ತಿದೆ, ಮರಣಕರವಾದ ವಿಷದಿಂದ ಇದು ತುಂಬಿ ಇದೆ ಎಂಬುದಾಗಿ ಹೇಳ್ತದೆ. ಬಿ ಕೇರ್ಫುಲ್. ನಾಲಿಗೆ ಬಗ್ಗೆ ಬಹಳ ನಾವು ಹುಷಾರಾಗಿರೋಣ. ಹಲ್ಲೆಲೂಯಾ. ಇನ್ನೂ ಮುಂದವಾಗಿ ಹೇಳ್ತದೆ, ಅದೇ ಯಾಕೋಬ ಇನ್ನೂ ಬರೀತಾನೆ ನೋಡ್ರಿ. ಯಾಕೋಬನ ಪತ್ರಿಕೆಯಲ್ಲಿ ಇದೆಲ್ಲ ನಮಗೆ ಸಿಗ್ತಾ ಇರೋದು. ಏನು ಹೇಳ್ತದೆ ಹೋದ್ರೆ ಇದನ್ನ, ನಾಲಿಗೆಯಿಂದ ತಂದೆಯಾದ ಕರ್ತನನ್ನು ಕೊಂಡಾಡುತ್ತೇವೆ, ಅದರಿಂದಲೇ ದೇವರ ಹೋಲಿಕೆಗೆ ಸರಿಯಾಗಿ ಉಂಟು ಮಾಡಲ್ಪಟ್ಟ ಮನುಷ್ಯರನ್ನೂ ಶಪಿಸುತ್ತೇವೆ. ಬಾಯಿಂದ ಸ್ತುತಿ ಶಾಪ ಎರಡೂ ಬರುತ್ತವೆ. ನನ್ನ ಸಹೋದರರೇ, ಹೀಗಿರುವುದು ಯೋಗ್ಯವಲ್ಲ. ಊಟೆಯ ಒಂದೇ ಬಾಯಿಂದ ಸಿಹಿ ನೀರು ಕಹಿ ನೀರು ಎರಡೂ ಹೊರಡುವುದುಂಟೆ. ನನ್ನ ಸಹೋದರರೇ, ಅಂಜೂರದ ಮರವು ಎಣ್ಣೆ ಮರದ ಕಾಯಿ ಬಿಡುವುದೋ, ದ್ರಾಕ್ಷಿ ಬಳ್ಳಿಯಲ್ಲಿ ಅಂಜೂರದ ಹಣ್ಣಾಗುವುದೋ, ಹಾಗೆ ಉಪ್ಪು ನೀರಿನ ಬಾವಿಯಿಂದ ಸಿಹಿ ನೀರು ಬರುವುದಿಲ್ಲ. ಕರೆಕ್ಟ್ ಅಲ್ಲ? ಹೌದಲ್ಲ? ನೋಡಿ ಎಷ್ಟು ಚಂದ ದೇವ್ರ ವಾಕ್ಯ ನಮಗೆ ಹೇಳ್ತಿದೆ. ಮಾವಿನ ಮರದಲ್ಲಿ ಏನು ಬರ್ತದೆ? ಅದೇ ಬರ್ತದೆ. ಈಗ ನೀನು ಮಾವಿನ ಮರ ಅಂದರೆ ನಿನ್ನ ಫಲನೂ ಏನಾಗಿರ್ತದೆ? ಮಾವಿನ ಮರನೇ ಆಗಿರ್ತದೆ. ಆದರೆ ಮಾವಿನ ಮರದಲ್ಲಿ ಬೇವಿನದು ಫಲ ಬಂತಂದರೆ ಅದು ಏನದು? ಕಳ್ಳ ಮರ. ಅದು ಕಳ್ಳ ಮರ. ಮತ್ತೇನದು? ಸಮ್ಮಿಶ್ರ ಸರ್ಕಾರದ್ದು. ಎಂಥ ಸರ್ಕಾರದ್ದು? ಸಮ್ಮಿಶ್ರ ಸರ್ಕಾರದ ಮರ ಅದು. ರೈಟ್? ಸೊ ಬಹಳ ಯೋಚನೆ ಮಾಡಿ ಬುದ್ಧಿಯಿಂದ ಮಾತಾಡ್ರಿ, ಹೃದಯದಿಂದ ಮಾತಾಡ್ರಿ. ಮಾತು ಬಹಳ ಇಂಪಾರ್ಟೆಂಟ್ ರೀ. ಅದಕ್ಕೆ ಕನ್ನಡದಲ್ಲಿ ಒಂದು ಮಾತಿದೆ, ಮಾತು ಮನೆ ಕೆಡಿಸ್ತು. ಪ್ರೈಸ್ ದಿ ಲಾರ್ಡ್. ಸೊ ಭಾಳ ಬಿ ಕೇರ್ಫುಲ್ ಆಗಿರಿ. ನೆಕ್ಸ್ಟ್ ಮುಂದೆ ಹೇಳ್ತಿದೆ, ಈಗ ರೋಮದಲ್ಲಿ ಅಪೊಸ್ತಲನಾದ ಪೌಲನು ಒಂದು ಮಾತನ್ನ ನಾಲಿಗೆ ಕುರಿತಾಗಿ ಆತನ ಮಾತನಾಡ್ತೇನೆ ನೋಡಿ. ಹೇಳ್ತಿದೆ, ಇದಲ್ಲದೆ ದೇವರ ಜ್ಞಾನವು ಅವರಿಗೆ ಇಷ್ಟವಿಲ್ಲದರಿಂದ ಅಲ್ಲದ ಕೃತ್ಯಗಳನ್ನು ನಡೆಸುವವರಾಗುವಂತೆ ದೇವರವ್ರನ್ನ ಅನಿಷ್ಟ ಭಾವಕ್ಕೆ ಒಪ್ಪಿಸಿದನು. ಹೇಗೆಂದರೆ ಅವರು ಸಕಲ ವಿಧವಾದ ಅನ್ಯಾಯ, ದುರ್ಮಾರ್ಗತನ, ಲೋಲುಪ್ತಿ, ದುಷ್ಟತ್ವಗಳಿಂದಲೂ, ಹೊಟ್ಟೆ ಕಿಚ್ಚು, ಕೊಲೆ, ಜಗಳ, ಮೋಸ, ಹಗೆತನಗಳಿಂದಲೂ ತುಂಬಿದವರಾದರು. ಅವರ ಕಿವಿ ಊದುವವರು, ಚಾಡಿ ಹೇಳುವವರು, ದೇವರನ್ನು ದೂಷಿಸುವವರು, ಸೊಕ್ಕಿನವರು, ಅಹಂಕಾರಿಗಳು, ಬಡಾಯಿ ಕೊಚ್ಚುವವರು, ಕೇಡನ್ನು ಕಲ್ಪಿಸುವವರು. ದೊಡ್ಡ ಲೀಸ್ಟೇ ಕೊಟ್ಟ ಸಾಹೇಬ್ರು ಇಲ್ಲಿ. ಅಪೊಸ್ತಲನಾದ ಪೌಲನು ರೋಮ ಸಭೆಯನ್ನು ಎಚ್ಚರಿಸಬೇಕಾದ್ರೆ ಹೇಳ್ತಿದ್ದೆ ನೋಡಲ್ಲಿ, ಒಂದು ಲೀಸ್ಟ್ ಕೊಡ್ತಾ ಇದ್ದಾನೆ. ಕಿವಿ ಊದವರು, ಕೊಲೆ, ಜಗಳ, ಮೋಸತನನ್ನ ಒದರುವವರು, ಆಮೇಲೆ ಚಾಡಿ ಹೇಳುವವರು, ದೂಷಿಸುವವರು, ಸೊಕ್ಕಿನವರು, ಅಹಂಕಾರಿಗಳು. ನೋಡ್ರಿ, ಇದು ಇಷ್ಟು ಲೀಸ್ಟ್ ಎಲ್ಲಿದೆ? ಜೋರಾಗಿ ಹೇಳ್ರಿ, ಒಂದ್ಸರಿ ಮುಟ್ಕೊಂಡು ಹೇಳ್ರಿ, ಎಲ್ಲಿದೆ? ಇಸ್ ಆಲ್ ಇನ್ ದ ಟಂಗ್. ಇವತ್ತು ನಿಜವಾಗಿ ಕೈ ಎತ್ತರಿ, ಬೆಳಗ್ಗೆ ಎಷ್ಟು ಜನ ನಾಲ್ಗೆ ತಿಕ್ ಬಂದಿರಿ? ಎಷ್ಟು ಜನ ಕ್ಲೀನ್ ಮಾಡಿರಿ ಮುಖ ತೊಳೆಯಬೇಕಾದ್ರೆ? ಸಾಫ್ಟ್ಕ್ಯಾ ತಿಕ್ಕಿರ ಇಲ್ಲ? ಹಾಗೆ ಆತ್ಮಿಕವಾಗಿ ಕೂಡ ತಿಕ್ಕ್ರಿ. ಕಂಟ್ರೋಲ್ ಯುವರ್ ಟಂಗ್, ಕ್ಲೀನ್ ಯುವರ್ ಟಂಗ್. ನಿಮ್ಮ ನಾಲ್ಗೆನ ಏನ್ ಮಾಡ್ರಿ? ಒಂದೇ ವರ್ಡು, ಸ್ವಾಮಿ ನನಗೆ ಕ್ಷಮಿಸ್ಬಿಡಪ್ಪ. ಎಂತ ನಾಲ್ಗೆ ಇದು? ನಾನು ನಿನ್ನ ಪ್ರೀತಿಸ್ತೇನೆ, ಮರ್ತು ಬಿಟ್ಬಿಡೋಣ ಎಲ್ಲ, ಇಬ್ರು ಸಂತೋಷವಾಗಿರೋಣ. ಒಂದೇ ಮಾತು, ನೀನು ಬ್ಯಾಡ ಅಂದ್ರೆ ಬೇಡ, ನಾನಿರ್ಬೇಕು. ಮಾತಾಡೋದು ಯಾವುದಿದು? ಸಂಬಂಧನೇ ಕಡ್ಕೊ ಹೋಗುವಂಥದ್ದು ಯಾವುದಿದು? ಇದೆಲ್ಲ ಇನ್ನು ಹತ್ರ ಬರ್ತೀವಿ. ಸೋಮಣ್ಣ, ನಿನ್ನ ಪಕ್ಕ ಕುಂತನಲ್ಲ, ಭಾರಿ ಡೇಂಜರ್ ಇದ್ದಾನೆ, ಹುಷಾರಿರು. ಸಾಕು, ಒಂದೇ ವರ್ಡ್. ನಿನ್ನ ಪಕ್ಕದಲ್ಲಿರೋನು ಭಾರಿ ಡೇಂಜರ್. ಈಗ ಅವನಿಗೆ ಕನ್ಫ್ಯೂಷನ್, ಅವರ ಅಂತ ಪಾಸ್ ಯಾರಿಗೆ ಪಕ್ಕದಲ್ಲಿ ಲೆಫ್ಟ್ ಅಂತ ಹೇಳಿಲ್ಲ, ರೈಟ್ ಅಂತ ಯಾರು ಅಂತಂದು ಹೇಳಿ. ಈಗ ಪಾಪ ಆತ ಸುಮ್ಮನೆ ಇಬ್ಬರ ಮೇಲೇನೂ ದ್ವೇಷ. ಯಾಕಂದರೆ ನನ್ನ ಮೇಲಿರುವ
ಅಭಿಮಾನ ಪ್ರೀತಿಯಿಂದ ಅವ್ರು ಏನೋ ಹೇಳ್ಯಾರ ಅವ್ರಿಬ್ರು ಡೇಂಜರ್ ಅಂತ. ಪಾಪ ಅಲ್ಲಿ ತನಕ ಚೆನ್ನಾಗಿರ್ತಾರೆ ಅವರಿಬ್ರು. ಓಕೆ, ಮೀನು ಫ್ರೈ ಮಾಡಿ ಇವ್ರಿಗೆ ತಿನ್ನಿಸ್ಬೇಕಂತ ಇರ್ತಾರೆ. ಓಕೆ, ಮಟನ್ ಸಾರು ಮಾಡಿ ಇವ್ರಿಗೆ ತಿನ್ನಿಸ್ಬೇಕಂತ ಇರ್ತಾರೆ. ಈಗ ಏನಾದ್ರು ಗೊತ್ತಾ, ಅವ್ರ ಮೇಡಮ್ ಅವ್ರು ಕೇಳ್ತಾರೆ, ಯಾಕ್ರೆ ಅವ್ರಿಬ್ರು ಬಂದಿಲ್ಲ ಅಂತ ಹೇಳಿದ ತಕ್ಷಣ, ಏಯ್ ಪಾಸ್ ಹೇಳೋರು ಅವ್ರ ಹತ್ರ ಡೇಂಜರ್, ಅವರು ಸುಮ್ಮನೆ. ಪಾಪ ಅವ್ರ ಕಣ್ಣಿಗೆ ಅವ್ನು ಕಾಣ್ತಿರಲ್ಲ ಅವರಿಬ್ರು. ನಾನು ಮಾತಾಡಿದ ಒಂದು ವಿಷ, ಒಂದೇ ಒಂದು ವಿಷ. ಓಕೆ, ಎಂತ ವಿಷ? हाँ, जीभ क्या है अब बोलो? हाँ, कितना साफ है उसमें? 3 कौन सा कलर का है? कलर 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 हाँ, कलर कलर ನೋಡ್ರಿ, ತಾಸಿಗೋನ ಮಾತಾಡ್ತಾನೆ. ಒಂದ್ಸತಿ ಈ ಕಲರಲ್ಲಿ ಮಾತಾಡ್ತಾನೆ, ಒಂದ್ಸತಿ ಈ ಕಲರಲ್ಲಿ ಮಾತಾಡ್ತಾನೆ, ಒಂದ್ಸತಿ ಈ ಕಲರಲ್ಲಿ ಮಾತಾಡ್ತಾನೆ. ಅದಕ್ಕೆ ವಾಕ್ಯ ಹೇಳ್ತಿದೆ ಏನಂತೆ, ಅವರ ಗಂಟಲು ತೆರೆದಿರುವ ಸಮಾಧಿ ಆಗಿದೆ, ಅವರ ನಾಲಿಗೆಯಿಂದ ವಂಚನೆ ಮಾತುಗಳನ್ನು ಆಡುತ್ತಾರೆ, ಅವರ ತುಟಿಗಳಿಂದ ಹಾವಿನ ವಿಷವಿದೆ, ಅವರ ಬಾಯಿ ಶಾಪದಿಂದಲೂ ಕ್ರೋಧದ ಮಾತುಗಳಿಂದ ತುಂಬಿದೆ. ಪೌಲನ್ ಬರಿತಾ ಇದ್ದಾನೆ ಸಭೆಗೆ. ಇದ್ಯಾವುದು ನಾನು ಟೈಪ್ ಮಾಡ್ಕೊಂಡು ತಂದಿರೋದಲ್ಲ ಸರ್ ಇದು. ಹಲೋ ಮೇಡಮ್, ನಾನು ಟೈಪ್ ಮಾಡಿರೋದಲ್ಲ, ಪರಿಶುದ್ಧವಾದ ದೇವರ ಗ್ರಂಥದಿಂದ ನಮಗೆ ಎಚ್ಚರಿಕೆ ಇರುವ ಮಾತುಗಳಿಂದ ನಾನು ತೆಕ್ಕೊಂಡು ಬರ್ತಾ ಇದ್ದೇನೆ. ಎಸ್, ಹೆಂಗಿದೆ ಬಾಯಿ, ನಾಲ್ಗೆಗಳು. ಒಂದು ನಾಲ್ಗೆ ಇಲ್ಲ ರೀ, ಹೇಳ್ತಾರಲ್ಲ, ಒಂದು ನಾಲ್ಗೆ ಇಲ್ಲ ರೀ ಇವನಿಗೆ ಅಂತಂದು ಹೇಳಂತ. ಈಗ ಒಂದು ಮಾತಾಡ್ತಾನೆ, ಆಮೇಲೆ ಒಂದು ಮಾತಾಡ್ತಾನೆ. ಒಂದ್ಸತಿ ಹಂಗೂ ಮಾತಾಡ್ತಾನೆ, ಒಂದ್ಸತಿ ಹಿಂಗೂ. ನಾನು ಮಾಡೀನಿ ಅಂತ ಒಂದ್ಸತಿ ಹೇಳ್ತೇನೆ, ಇನ್ನೊಂದ್ಸತಿ ನಾನು ಮಾಡಿಲ್ಲ ಅಂತಂದು ಹೇಳೋ ಒಂದ್ಸತಿ ಹೇಳ್ತಾನೆ. ನಾನು ಹೇಳಿನಿ ಅಂತ ಒಂದ್ಸತಿ ಹೇಳ್ತಾನೆ, ಹೇಳಿಲ್ಲ ಅಂತ ಒಂದ್ಸತಿ ಹೇಳ್ತಾನೆ. ನಾನು ಬೈದೀನಿ ಅಂತ ಒಂದ್ಸತಿ ಹೇಳ್ತಾನೆ, ಇನ್ನೊಂದ್ಸತಿ ಬೈದಿಲ್ಲ ಅಂತಂದು ಹೇಳಿ ಒಂದ್ಸತಿ ಹೇಳ್ತಾನೆ. ಎಲುಬಿಲ್ಲದ ನಾಲ್ಗೆ. ಎಂತ ನಾಲ್ಗೆ? ಅದಕ್ಕೇನಿಲ್ಲ, ಅದಕ್ಕೆ ಕರೆಕ್ಟ್, ಏನಿಲ್ಲ ಅದಕ್ಕೆ, ಎಲುಬಿಲ್ಲ ಅದಕ್ಕೆ, ಕರೆಕ್ಟ್. ಬಟ್ ಹುಷಾರಾಗಿರ್ರಿ, ನಮ್ಮ ಬಾಯಿಂದ ಓಕೆ ಪವಿತ್ರಾತ್ಮನ ಮಾತುಗಳು ಬರಬೇಕು, ಹಾವಿನ ವಿಷ ತುಂಬಿರುವಂಥ ಮಾತುಗಳು ಎಂದು ಬರಬಾರ್ದ್ರಿ. ಪ್ರೈಸ್ ದಿ ಲಾರ್ಡ್. ಹಲೋ, ಪ್ರೈಸ್ ದಿ ಲಾರ್ಡ್. ಎಲ್ಲ ಹೇಳ್ರಿ, ನಾನು ನಾಲ್ಗೆನ ದೇವರಿಗೆ ಒಪ್ಪಿಸ್ತೇನೆ. ಆಮೇನ್. ಪ್ರಸಂಗಿನಲ್ಲಿ ಒಂದು ವಾಕ್ಯ ಹೀಗೆ ಹೇಳ್ತಿದೆ, ನಮ್ಮ ಮಾತು ಜ್ಞಾನಿಯ ಮಾತು ಹಿತ, ಅಜ್ಞಾನಿಯ ಮಾತು ತನ್ನನ್ನೇ ನುಂಗಿ ಬಿಡುವುದು. ಅಜ್ಞಾನಿಯ ಮಾತುಗಳ ಆರಂಭದಲ್ಲಿ ಬುದ್ಧಿಹೀನತೆ, ಅಂತ್ಯದಲ್ಲಿ ಅಪಾಯದ ಮರಳುತನ. ಇನ್ನೋಡ, ಇದು ಎಷ್ಟು ಚೆನ್ನಾಗೈತಿ. ಮಾತಾಡಿರೋ ಮಾತು ಹೃದಯದಿಂದ ಬಾಣ ಹೊರಗೆ ಬಂದ್ಬಿಟ್ಟೈತೆ. ಅದು ಛೇದಿಸಿ ಹೋಗ್ತಿದೆ ಮನುಷ್ಯನ ಹೃದಯ, ಇದನ್ನ ಛೇದಿಸಿ ಚುಚ್ಚು ಮಾತು ಹೊರಗೆ ಹೋಗ್ಬಿಡ್ತದೆ. ಬಲಗಡೆ ಚುಚ್ಚಿಲ್ಲ ಅಲ್ವಾ? ಕರೆಕ್ಟ್ ಅಲ್ಲ? ನಮ್ಮ ಮಾತು ಜ್ಞಾನಿಯ ಮಾತು ಆಗಿರಲಿ. ಪ್ರೈಸ್ ದಿ ಲಾರ್ಡ್. ಯಾರನ್ನ ಚುಚ್ಚಿ, ಯಾರನ್ನ ನೋವಿಸಿ, ಯಾರನ್ನ ಕೊಲೆ ಮಾಡುವಂಥ ಮಾತು ನಮ್ಮ ಮಾತು ಆಗಿರಬಾರ್ದು. ಅದಕ್ಕೆಲ್ಲದಕ್ಕೂ ನಮ್ಮ ನಾಲ್ಗೆಗೆ ನಾವು ಏನು ಮಾಡ್ಬೇಕಂತೆ ಮುಂದೆ ಹೇಳ್ತಿದೆ. ಜ್ಞಾನೋಕ್ತಿ 10:31-32 ಹೇಳ್ತಿದೆ. ಹೋದ್ರಿ ಒಂದ್ಸರಿ ಜೋರಾಗಿ. ಶಿಷ್ಟನ ಬಾಯಲ್ಲಿ ಜ್ಞಾನವು ಮೊಳೆಯುವುದು, ನೀಚನ ನಾಲಿಗೆ ಕತ್ತರಿಸಲ್ಪಡುವುದು. ತುಟಿಯಲ್ಲಿ ಉಚಿತ ವಚನ, ದುಷ್ಟನ ಬಾಯಲ್ಲಿ ನೀಚ ವಚನ. ನೀಚನ ನಾಲಿಗೆ ಏನಾಗ್ಬೋದಂತೆ? ನೀಚನ ನಾಲಿಗೆ ಏನಾಗ್ತದೆ? ಕತ್ತರಿಸಲ್ಪಡುವುದು. ಓಕೆ, ಇನ್ನೂ ಮುಂದೆ ಹೋಗಿ ನಾನು ಹೇಳ್ತೀನಿ. ಓಕೆ, ಅದಕ್ಕೆ ವಾಕ್ಯ ಹೇಳ್ತಿದೆ, ಕೀರ್ತನೆ 52 ವಾಕ್ಯ ಹೇಳ್ತಿದ್ದೇನು, ಮೋಸಗಾರನೇ, ನಿನ್ನ ನಾಲಿಗೆಯು ಹದವಾದ ಕ್ಷೌರ ಕತ್ತಿಯಂತೆ ಅಪಾಯಗಳನ್ನೇ ಕಲ್ಪಿಸುತ್ತದೆ. ನೋಡಲ್ಲಿ ಹೇಳ್ತಿದೆ, ಓಕೆ, ಉಪಕಾರಕ್ಕಿಂತಲೂ ಅಪಕಾರವೇ ನಿನಗೆ ಇಷ್ಟ, ನೀತಿಯನ್ನು ಬಿಟ್ಟು ಸುಳ್ಳನ್ನು ಸ್ಥಾಪಿಸುವುದೇ ನಿನಗೆ ಸಂತೋಷ, ಮೋಸದ ನಾಲಿಗೆ, ಹಾನಿಕರವಾದ ಮಾತುಗಳೇ ನಿನಗೆ ಇಷ್ಟ. ದೇವರು ನಿನ್ನನ್ನು ಎಂದಿಗೂ ಹೇಳದಂತೆ ಕೆಡವಿ ಬಿಡುವನು. ದೇವರು ಕೆಡವಿ ಬಿಡಲಿಕ್ಕೆ ಮುಖ್ಯವಾದ ಅಸ್ತ್ರ ಯಾವುದು? ದ ವೆರಿ ಪವರ್ಫುಲ್ ಆಗಿರುವಂಥ ದೇಹದಲ್ಲಿರುವಂಥ ಶಸ್ತ್ರ ಯಾವುದು? ಜೋರಾಗಿ ಹೇಳ್ರಿ. ನಾಲಿಗೆ. ಹಿಂಗೆ ಹೇಳ್ರಿ. ಎಂಥ ನಾಲಿಗೆ? ನಾಲಿಗೆ. ಓಕೆ, ಮುಂದೆ ಹೇಳ್ತಿದೆ, ಅದು ನಿನ್ನನ್ನು ಹಿಡಿದು ನಿವಾಸದೊಳಗಿಂದ ಕಿತ್ತು ಬೀಸಾಡುವುದು. ಆತ ನಿನ್ನನ್ನು ಜೀವ ಲೋಕದಿಂದ ಬೇರು ಸಹಿತವಾಗಿ ಕಿತ್ತು ಹಾಕುವನು. ಅರೇ, ಬೇರು ಸಹಿತವಾಗಿ ಕಿತ್ತು ಹಾಕ್ತಾನೆ. ಅದಕ್ಕೆ ಕೀರ್ತನೆ ಇನ್ನೂ ಹೇಳ್ತಿದೆ, ಏನ್ ಹೇಳ್ತಿದೆ? ಯೆಹೋವನೇ, ಸುಳ್ಳು ಬಾಯಿಯು ವಂಚಿಸುವ ನಾಲಿಗೆಯೂ ಉಳ್ಳವರಿಂದ ನನ್ನನ್ನು ಬಿಡಿಸು. ವಂಚಿಸುವ ನಾಲಿಗೆಯೇ ದೇವರು ನಿನಗೆ ಏನು ಕೊಡಬೇಕು? ಯಾವ ಹೆಚ್ಚಿನ ಶಿಕ್ಷಣ. ಕೆಲವರು ನಾಲಿಗೆ ಹೆಂಗಿರ್ತೈತೆ? ಭಾಳ ಚಂದ ಇರ್ತದೆ, ನೋಡ್ಲಿಕ್ಕೆ ತುಂಬ ಚೆನ್ನಾಗಿರ್ತದೆ. ಬಟ್ ಆದರೆ ಒಳಗೇನಿದೆ? ಗನ್ನಿದೆ ನೋಡ್ರಿ. ದೇವ್ರ ಮಕ್ಕಳೇ, ಬಿ ಕೇರ್ಫುಲ್. ನಾಲಿಗೆ ಏನಾಗಿರಲಿ ನಮಗೆ? ನಮ್ಮ ಹತೋಟಿನಲ್ಲಿರಲಿ. ಪ್ರೈಸ್ ದಿ ಲಾರ್ಡ್. ಓಕೆ, ಇಂಥದೇ ಹೊಲಸು ತುಟಿ ಉಳ್ಳನು, ಹೊಲಸು ಬಾಯಿ ಉಳ್ಳವನಾಗಿ ನಾನು ಇದ್ದೇನೆ ಸ್ವಾಮಿ ಎಂಬುದಾಗಿ ಯೆಶಾಯನು ದೇವರ ಸನ್ನಿಧಾನದಲ್ಲಿ ಇರಬೇಕಾದ್ರೆ, ಯೆಶಾಯನಿಗೋಸ್ಕರ ದೇವರು ಪರಲೋಕವನ್ನು ಓಪನ್ ಮಾಡಿದ್ರು.
ಅಯ್ಯೋ ನನ್ನ ಸಿಂಹಾಸನ ನಾನು ನೋಡ್ತಾ ಇದ್ದೀನಿ, ನನ್ನ ಕಣ್ಣುಗಳು ಸಿಂಹಾಸನ, ಸ್ವಾಮಿ ನಾನು ಹೊಲಸು ತುಟಿ ಉಳ್ಳವನು, ಹೊಲಸು ನಾಲಿಗೆ ಉಳ್ಳವನು, ಹೊಲಸು ಬಾಯಿ ಉಳ್ಳವನು, ನಾನು ಸರಿ ಇಲ್ಲ ದೇವರೇ ಎಂಬುದಾಗಿ ಅವನು ಯಾವಾಗ ಒಪ್ಕೊಂಡು ದೇವರು ಫಸ್ಟ್ ಅವನು ಶುದ್ಧ ಮಾಡಿದ್ದೇನೆ ಅಂದರೆ ಸೆರಾಫಿಯರಲ್ಲಿ ಒಬ್ಬನನ್ನು ಕಳಿಸಿ ಯಜ್ಞವೇದಿಯಿಂದ ತಾನು ತಂಡಸದಲ್ಲಿ ತೆಗೆದ ಕೆಂಡವನ್ನು ಕೈಯಲ್ಲಿ ಹಿಡಿದುಕೊಂಡು ನನ್ನ ಬಳಿಗೆ ಹಾರಿ ಬಂದು ನನ್ನ ಬಾಯಿಗೆ ಮುಟ್ಟಿಸಿ, ಇಗೋ ಇದು ನಿನ್ನ ತುಟಿಗಳಿಗೆ ತಗುಲಿತು, ನಿನ್ನ ದೋಷವನ್ನೇಗಿತು, ನಿನ್ನ ಪಾಪಕ್ಕೆ ಪ್ರಾಯಶ್ಚಿತ್ತವಾಯಿತು ಅಂದನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ನಾಲಿಗೆಗೆ ಪವಿತ್ರಾತ್ಮನ ಬೆಂಕಿ ಬೇಕಾಗಿದ್ದಾರೆ. ಈ ನಾಲಿಗೆಗೆ ಪವಿತ್ರಾತ್ಮನ ವಾಕ್ಯ ಬೇಕಾಗಿದೆ. ಆಮೆನ್, ಹಲ್ಲೆಲೂಯಾ. ಪವಿತ್ರಾತ್ಮನ ಬೆಂಕಿಯಿಂದ ಹೊಲಸು ತುಟಿ ಸುಟ್ಟು ಭಸ್ಮವಾಗಿ ಆಧರಿಸುವ, ವಾಕ್ಯ ಹೇಳುವ, ಪ್ರವಾದಿಸುವ, ವಾಗ್ದಾನ ಮಾಡುವಂಥ ತುಟಿಯನ್ನು ಮತ್ತು ಬಾಯಿನ ಕೊಡಬೇಕಾಗಿದೆ. ಅದಕ್ಕೆ ದೇವದೂತ ಬಂದು ಕೆಂಡದಿಂದ ಅವನ ಕೆಂಡ ತಂದು ಅವನ ಬಾಯಿಗೆ ಮುಟ್ಟಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ಅದಕ್ಕೆ ಅವನು ಒಪ್ಪಿಸ್ಕೊಡ್ಬೇಕಾಗಿದೆ. ಅದಕ್ಕೆ ಜ್ಞಾನೋಕ್ತಿಗಳಲ್ಲಿ ಹೇಳ್ತಿದೆ ಏನಂತೆ, ಜೀವ ಮರಣಗಳು ನಾಲಿಗೆ ವಶ. ವಚನ ಪ್ರಿಯರು ಅದರ ಫಲವನ್ನು ಏನು ಮಾಡ್ತಾರಂತೆ, ಅನುಭವಿಸ್ತಾರೆ. ಮರಣ ಫಲ ಆಗಿದ್ರೆ ಮರಣ ಫಲ, ಜೀವ ಫಲ ಆಗಿದ್ರೆ ಜೀವ ಫಲ. ಇಬ್ಬರ ಹತ್ರನೂ ಕೂಡ ನಾಲ್ಗೆ ಇದೆ ನೋಡಿಲ್ಲಿ. ಈ ನಾಲ್ಗೆ ಹೇಳ್ತಿದೆ ಐ ಸ್ಪೀಕ್ಸ್ ಪೀಸ್, ಇದು ಹೇಳ್ತಿದೆ ನಾನು ಸಮಾಧಾನವನ್ನು ನಾನು ಮಾತಾಡ್ತೀನಿ. ಇದು ಹೇಳ್ತಿದೆ ಐ ಸ್ಪೀಕ್ ಹೇಟ್, ನಾನು ದ್ವೇಷಿಸ್ತೇನೆ. ದ್ವೇಷ ಮಾಡೋಬೇಕಾದ್ರೆ ಯಾರಿದ್ದಾರೆ ಇಲ್ಲಿ? ಇಲ್ಲೇನೋ ಪಾಪ ಒಂದು ಸಣ್ಣದನ್ನು ಗುಬ್ಬಚ್ಚಿ ಬಂದೈತಿ. ಇಲ್ಲಿ ಗುಬ್ಬಚ್ಚಿ ಅಲ್ಲ, ಅದು ಏಂಜಲ್. ಇಲ್ಲದು ಏಂಜಲ್ ಬಂದರೆ ಇಲ್ಲಿ ಯಾರು ಬಂದಿದ್ದಾರೆ? ಸೈತಾನ ಬಂದಿದ್ದಾರೆ. ಡೆತ್ ಆ್ಯಂಡ್ ಲೈಫ್ ಆರ್ ಇನ್ ದ ಪವರ್ ಆಫ್ ದ ಟಂಗ್. ವಾವ್, ಪ್ರೈಸ್ ದಿ ಲಾರ್ಡ್. ಯಾವುದ್ರಲ್ಲಿದ್ದೀರಿ ನಿಮಗೆ ಬಿಟ್ಟಿದ್ದಾರೆ. ಯಾವ ನಾಲಿಗೆ ನಿಮ್ಮ ಹತ್ರ ಇದೆ ಅದು ನಿಮಗೆ ಬಿಟ್ಟಿದ್ದು. ಇನ್ನು ಮುಂದೆ ಹೇಳ್ತದೆ, ಸಂತೈಸುವ ನಾಲಿಗೆ ಜೀವ ವೃಕ್ಷ, ಬಲತ್ಕರಿಸುವ ನಾಲಿಗೆ ಮನ ಮುರಿಯುವುದು. ನೋಡ್ರಿ ಇಲ್ಲಿ, ಇದಕ್ಕೆ ಏನು ಡಿಫ್ರೆನ್ಸ್ ಇದೆ ಹೇಳ್ರಿ ಇಲ್ಲಿ. ಇದು ಯಾವ ನಾಲಿಗೆ? ಇದು ಸಂತೈಸಿದ್ರೆ ಎಂಥ ವೃಕ್ಷ ಇದು? ಎಂಥ ವೃಕ್ಷ? ಆ ಜೀವ ವೃಕ್ಷಕ್ಕೆ ಏನಿದೆ? ವಾಕ್ಯ ಇದೆ ಮತ್ತು ಪವಿತ್ರಾತ್ಮನಿದ್ದಾನೆ, ಪವಿತ್ರತೆ ಇದೆ. ಯಾಕೆ ಪಾರಿವಾಳ ಕೊಟ್ಟಾರಂದ್ರೆ, ಪಾರಿವಾಳದ ಒಳಗಡೆ ವಿಷದ ಚೀಲ ಇಲ್ಲ. ಅದಕ್ಕೆ ಎಲ್ಲ ಪ್ರಾಣಿ ಪಕ್ಷಿಗಳಿಗೆ ವಿಷದ ಚೀಲಗಳಿದೆ. ಏನು ಹೇಳ್ತಾರೆ ಅದಕ್ಕೆ? ಪಿತ್ತನ ಹಸುರಂದು ಇರ್ತೈತಲ್ಲ ಅದು, ಪಿತ್ತ ಅಲ್ಲ. ಆದರೆ ಇದಕ್ಕೆ ಮಾತ್ರ ಇಲ್ಲ ಅದು. ಅದಕ್ಕೆ ಅದು ಯಾವಕ್ಕೆ ಅದು ಪರಿಶುದ್ಧತೆಗೆ ಹೋಲಿಸಲ್ಪಟ್ಟಿದೆ. ಆದರೆ ಇಲ್ಲಿ ಹೇಳ್ತದೆ, ಬಲತ್ಕರಿಸುವ ನಾಲಿಗೆ ಮನ ಮುರಿತಿದೆ. ನೋಡ್ರಿ, ಯಾವಾಗಲೂ ಇದನ್ನ ಆಗೋದಕ್ಕಿಂತ ಮುಂಚೆ, ಈ ಥರ ಜೀವನ ಆಗೋದಕ್ಕಿಂತ ಮುಂಚೆ ಯಾವಾಗಲೂ ಸೇವೆಹಣ್ಣು ಕೊಡ್ತೈತೆ. ಅದು ಏನು ಕೊಡ್ತದೆ? ಹಣ್ಣು ಕೊಡ್ತದೆ. ವಂಚಿಸುವ ನಾಲಿಗೆ ಹಿಂಗೆ ಫಸ್ಟು ಬಾ ತಿನ್ನು. ಹವ್ವ ಏನಾದರೂ ಹಣ್ಣು ತಿನ್ನಕ್ಕೆ ತಾನೇ ವಂಚಿಸಲ್ಪಟ್ಟಿದ್ದು. ವಂಚಿಸಲ್ಪಡಲಿಕ್ಕೆ ಮಾತಾಡಿದ್ದೆ ಅದು. ಏನು ಅಲ್ಲೇನು ಬಂದ ನಿಂಗೇನು ಕತ್ತಿ ಹಿಡ್ದಿಂಗೆ ತಿಂತಿಲ್ಲ ಅಂತ ಹೇಳ್ತಾ, ಅದು ಏನೂ ಇರಲಿಲ್ಲ, ಬರೇ ಮಾತನಾಡ್ತಷ್ಟೇ. ಅದು ಅಷ್ಟಕ್ಕೆ ಏನಾಯಿತು? ಅವ್ರ ಜೀವನವೇ ಬರಡಾಗಿ ಹೋಯ್ತು. ಥಿಂಕ್ ಮಾಡ್ರಿ, ವೇರ್ ಯು ಆರ್, ವಿಚ್ ಸೈಡ್ ಯು ಆರ್. ಈ ಕಡೆ ಇದ್ದೀರೋ, ಈ ಕಡೆ ಇದ್ದೀರೋ, ನಿಮಗೆ ಬಿಟ್ಟಿದ್ದು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಸಮಟೈಮ್ಸ್ ವಿ ನೀಡ್ ಕಂಟ್ರೋಲ್, ಗಾರ್ಡ್ ಆ್ಯಂಡ್ ಯೂಸ್ ವೈಸ್ಲಿ. ಇದು ಅರ್ಥ ಏನಂದರೆ, ನಾಲ್ಗೆಗೆ ಶಕ್ತಿ ಇದೆ, ಎಲ್ಲ ಥರವಾದ ಶಕ್ತಿ ಇದೆ. ಪಾಸಿಟಿವ್ ಶಕ್ತಿ ಇದೆ, ನೆಗೆಟಿವ್ ಶಕ್ತಿ ಇದೆ, ಎರಡು ಥರವಾದ ಶಕ್ತಿ ಇದೆ. ಬಟ್ ಸಮ್ಟೈಮ್ಸ್ ವಿ ಮಸ್ಟ್ ಕಂಟ್ರೋಲ್ ಅವರ್ ಟಂಗ್. ಸಮ್ಟೈಮ್ಸ್ ಇಲ್ಲಿ ಹೇಳ್ತಿದೆ, ಮೋಸ್ಟ್ ಆಫ್ ಯುವರ್ ಸಿನ್ಸ್ ಆರ್ ಬಿಕಮ್ ಆಫ್ ದ ಟಂಗ್. ಏನಂತೆ? ಬಿಕಾಸ್ ಆಫ್ ದ ಟಂಗ್. ನಮ್ಮ ಭಾಳ ಪಾಪದ ಕಾರ್ಯಗಳು ಮಾಡುವುದು ಈ ನಾಲಿಗೆಯಿಂದ. ಅದಕ್ಕೆ ಅವ್ರು ಹೇಳ್ತಾರೆ, ಗಾರ್ಡ್ ಇಟ್, ಅದನ್ನು ಕಾಯ್ರಿ. ಎಲ್ಲ ಪಾಪಕರವಾದ ಸಂಗತಿಗಳು ಬರುವುದು ಎಲ್ಲಿಂದ? ಜೋರಾಗಿ ಹೇಳ್ರಿ, ತೋರಿಸಿ ಹೇಳ್ರಿ, ಎಲ್ಲಿಂದ? ನಾಲಿಗೆಯಿಂದ. ಅದನ್ನು ಏನು ಮಾಡ್ರಿ? ನಾಲಿಗೆಯನ್ನು ಕಾಯ್ರಿ ಎಂಬುದಾಗಿ ವಾಕ್ಯ ಹೇಳ್ತಿದೆ. ಮತ್ತು ಮುಂದೆ ಹೇಳ್ತಿದೆ, ಯುವರ್ ಟಂಗ್ ಹ್ಯಾಸ್ ಪವರ್. ನಿಮ್ಮ ಬಾಯಿ ಏನಾಗಿದೆ? ಶಕ್ತಿಯುತವಾಗಿದೆ. ಯೂಸ್ ಇಟ್ ವೈಸ್ಲಿ. ಅದನ್ನು ಜ್ಞಾನದಿಂದ ಉಪಯೋಗಿಸ್ರಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕೆ? ಜೀವ ಮತ್ತು ಮರಣ ಏನಾಗಿದೆ? ಎಲ್ಲಿದೆ? ನಾಲಿಗೆ. ಅದಕ್ಕೆ ನಿಮ್ಮ ನಾಲಿಗೆ ಸಂತೈಸುವುದಾಕಿ, ನಿಮ್ಮ ನಾಲಿಗೆಯಿಂದ ನಿಮ್ಮ ಜೀವನ ಪೂರ್ತಿ ಜೀವ ವೃಕ್ಷವಾಗಿರಲಿ. ಆ ನಾಲಿಗೆಗೆ ದೇವರ ವಾಕ್ಯ ಆಧಾರವಾಗಿರಲಿ, ಪವಿತ್ರತೆಯ ಆಧಾರವಾಗಿರಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಿದ್ರೆ ನಿನ್ನ ಹೃದಯವೆಲ್ಲ ಬೆಳಕಾಗಿರ್ತದೆ. ಹಾಗಿದ್ರೆ ನಿನ್ನ ಬ್ರೈನ್ ಎಲ್ಲ
ಓಕೆ, ವೈಸ್ ಆಗಿ ಜ್ಞಾನದಿಂದ ತುಂಬಿರ್ತದೆ. ಅದಕ್ಕೆ ಪವಿತ್ರಾತ್ಮನ ವರಗಳಲ್ಲಿ 9 ವರಗಳಲ್ಲಿ ಮೊದಲನೇ ವರ ಜ್ಞಾನವಾಕ್ಯ ವರ, ವಿದ್ಯಾವಾಕ್ಯ ವರ, ನಂಬಿಕೆ ವರ, ಸ್ವಸ್ಥತೆಯ ವರ. ಇವೆಲ್ಲವೂ ಎಲ್ಲಿಂದ ಬರ್ತದೆ? ಜೋರಾಗಿ ಎಲ್ಲಿಂದ? ನಾಲ್ಗಿಂದನೇ ಬರ್ತದೆ ಇವೆಲ್ಲ. ಅದಕ್ಕೆ ನಮ್ಮ ಜ್ಞಾನಕ್ಕೂ ನಮ್ಮ ಹೃದಯಕ್ಕೂ ಮಧ್ಯದಲ್ಲಿ ನಾಲ್ಗೆ ಇಡಲ್ಪಟ್ಟಿದೆ. ಪ್ರೈಸ್ ದಿ ಲಾರ್ಡ್. ಹಲೋ, ಪ್ರೈಸ್ ದಿ ಲಾರ್ಡ್. ಎಷ್ಟು ಜನ ನಾಲ್ಗೆಯನ್ನು ಕಾಪಾಡ್ಕೊಳ್ತೀರಾ? ಎಷ್ಟು ಜನ ಪ್ರೇಯರ್ ಮಾಡ್ತೀನಿ, ಸ್ವಾಮಿ ಯೆಶಾಯನಿಗೆ ನೀನು ಕೆಂಡವನ್ನು ಬಾಯಿಗೆ ಮುಟ್ಟಿಸಿದ ಹಾಗೆ ನನಗೂ ಮುಟ್ಟಿಸು ಸ್ವಾಮಿ, ನನ್ನ ಮಾತುಗಳು ಓಕೆ ನಾನು ನಿನಗೆ ಸಮರ್ಪಿಸ್ತೇನೆ. ಎದ್ದು ನಿಂತುಕೊಳ್ಳೋಣ. ದೇವರು ಈ ವಾಕ್ಯದಿಂದ ಎಲ್ಲರಿಗೂ ಆಶೀರ್ವದಿಸಲಿ.